ಮುಖ್ಯ ಅತಿಥಿಗಳಾದಂಥ ಪ್ರಭಾಕರ್ ಅವರೇ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರೇ, ಬೈರ್ಗೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ, ಪೆತ್ತಾನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಂಕರ್ ಅವರೇ, ಆತ್ಮೀಯರಾದಂಥ ನಮ್ಮ ಪೆದ್ದೂರು ನಮ್ಮ ನಾಗಪ್ಪನವರೇ, ಲಕ್ಷ್ಮಣವ್ರೆ, ವೆಂಕಟರಾಮನವರೇ, ಗದ್ದರ್ ಅವರೇ, ಎಲ್ಲ ಭರತ್ ಅವರೇ, ನಮ್ಮ ರಾಜಪ್ಪನವರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಎಲ್ಲ ಬುಧಗಿರಿ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರೇ, ಆತ್ಮೀಯ ಬಂಧುಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ನಿಜಕ್ಕೂ ಕೂಡ ಇವತ್ತು ಬಹಳ ಸಂತೋಷವಾದಂತ ವಿಚಾರ. ಅನೇಕ ಬಾರಿ ನಾವು ಈ ಒಂದು ರಸ್ತೆ ಮೇಲೆ ಹೋಗುವಾಗ ಅಂಬೇಡ್ಕರ್ ಅವ್ರನ್ನ ಮೇಲ್ಚಾವಣಿ ಹಿಂದೆ ಇರೋದನ್ನ ನೋಡಿ ಬಹಳ ದುಃಖ ಆಗ್ತಾ ಇತ್ತು. ಏನಪ್ಪಾ ಈಗ ಮೇಲ್ಚಾವಣಿ ಇಲ್ಲದೆ ಇದೆಯಲ್ಲ, ನಿರ್ಮಿಸ್ಕೊಟ್ಟಂತ ನಮ್ಮ ಪ್ರಭಾಕರ್ ಅವರನ್ನ ನಾನು ಶ್ಲಾಘಿಸ್ಬೇಕಾಗ್ತದೆ. ಇದೊಂದೇ ಅಲ್ಲ, ಇನ್ನು ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂತ ಬುದ್ಧಿ ಅವರಿಗೆ ಕೊಡ್ಲಿ ಅಂತ ಹೇಳ್ತಾ, ನಾನು ಒಂದು ಎರಡು ಮಾತನ್ನ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತೇನಾದ್ರೂ ಅಂಬೇಡ್ಕರ್ ವಿಚಾರಧಾರೆಯನ್ನ ಅಳವಡಿಸಿ, ದಯವಿಟ್ಟು ಫೋನ್ ಯಾರಾದ್ರೂ ಮಾತಾಡ್ತಾ ಇದ್ರೆ ಆಚೆ ಹೋಗಿ. ಏಮಂತ ಅಟ್లా ಅರ್ಜೆಂಟ್ ಉಂಟೆ ಅವತ್ತು ಪೈ ಮಾತಾಡೋಣ ದಯವಿಟ್ಟು. ಇನ್ನೇನು ಮಾತಾಡಿ ನೀರು ಮಾತನಾಡ್ತಾ ಉಂಟೆ ಪ್ರಯೋಜನ ಮೇಲೆ. ಈಗ ಏನಾದ್ರೂ ಅಂಬೇಡ್ಕರ್ ಅವರ ವಿಚಾರವನ್ನ, ಅಂಬೇಡ್ಕರ್ ದಾರಿಯನ್ನ ಪಾಲಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ. ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ. ಹೌದಾ ಇಲ್ವಾ? ಆಮೇಲೆ ಎಲ್ರೂ ಕೂಡ ಯಾವ ಜಾತಿ ಆದ್ರೂ ಕೂಡ ಒಂದೇ ಲೈನ್ ಅಲ್ಲಿ ಬಂದು ಹಾಲನ್ನ ಹಾಕ್ಬೇಕು. ಅವನು ಸಾಹುಕಾರ ಇರ್ಬೋದು, ಅವನು ಬಡವರು ಇರ್ಬೋದು, ಅವನು ಯಾವ್ದು ಕೆಳಗಿನ ಜಾತಿ ಇರ್ಬೋದು. ಕೆಳಗಿನ ಜಾತಿ ಅಂತಿಲ್ಲ, ನಾವು ಅದನ್ನ ತಯಾರು ಮಾಡ್ಕೊಂಡಿರೋದಷ್ಟೇ. ಯಾವುದೇ ಜಾತಿ ಆದ್ರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಹಾಕ್ಬೇಕು. ಅವರ ಎಲ್ಲರ ಹಾಲು ಕೂಡ ಬಿಳಿದಾಗೆ ಇರತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದ್ರೂ ಪಾಲಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತಿಗೂ ನಾವು ಅವರ ವಿಚಾರಧಾರೆಯನ್ನ ಪಾಲಿಸ್ತಾ ಇದ್ದೀವಿ. ಬಂಧುಗಳೇ, ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಇವತ್ತು ಏನಾದ್ರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅವರು. ಅನೇಕ ಅವಮಾನಗಳನ್ನ ಅನುಭವಿಸಿದ್ರು ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಬರೆದಂತ ಅದೇ ಮೇರು ವ್ಯಕ್ತಿ ಅಂಬೇಡ್ಕರ್ ಅವರು. ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿಲ್ಲದೆ ಇರತಕ್ಕಂತ ವಿಚಾರ. ಇವತ್ತು ಭಾರತ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ, ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ
ಭಾರತದ ಸಂವಿಧಾನ. ಬರವಣಿಗೆಯಲ್ಲಿರ್ತಕ್ಕಂಥದ್ದು, ಬರವಣಿಗೆಯಲ್ಲಿರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದ್ರೆ ಅದು ಭಾರತದ ಸಂವಿಧಾನ. ಇಂಥ ಒಂದು ಸಂವಿಧಾನವನ್ನ ರೂಪಿಸಿದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್. ಈ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂತ ವ್ಯಕ್ತಿ. ಎಲ್ರೂ ಕೂಡ ನಾವು ಸಮಾನರು, ಜಾತೀಯತೆ ಇಲ್ಲ, ಎಲ್ರೂ ಕೂಡ ಮನುಷ್ಯರೇ. ಯಾಕೆ ನನ್ನ ಮೈ ಕೊಯ್ದ್ರೆ ರಕ್ತ ಬಿಳಿದಾಗ್ ಬರುತ್ತಾ? ನಿಮ್ಮ ಇದನ್ನೇನಾದ್ರೂ ಕೊಯ್ದ್ರೆ, ಯಾರಾದ್ರೂ ಕೀಳು ಜಾತಿ ಅಂತೇಳಿ ಕೊಯ್ದ್ರೆ ಅವ್ರ ರಕ್ತ ಕೆಂಪಾಗಿ ಬರುತ್ತಾ? ಎಲ್ಲರ ರಕ್ತ ಕೂಡ ಕೆಂಪಾಗೇ ಬರ್ತಕ್ಕಂಥದ್ದು. ಆದ್ರೆ ಒಂದೇ ಒಂದನ್ನ ಹೇಳ್ತೀನಿ ಇವತ್ತು, ಅಂಬೇಡ್ಕರನ್ನ ಎಲ್ಲ ಜನಾಂಗದ ನಾಯಕ ಅನ್ನೋದನ್ನ ಕೆಲವರು ಮರ್ತು ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಅದು ಕೂಡ ಅಕ್ಷಮ್ಯ ಅಪರಾಧ. ಅಂಬೇಡ್ಕರ್ ಅವರನ್ನ ಎಲ್ಲರನ್ನ ಸೇರಿಸ್ಕೋಬೇಕು, ಎಲ್ಲಾ ಜಾತಿಯವ್ರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರ್ ಅನ್ನ ಪೂಜಿಸ್ಬೇಕಾಗ್ತದೆ. ಅವರ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನನಗೊಂದು ಒಳ್ಳೆ ಒಂದು ಎಕ್ಸಾಂಪಲ್ ಇದೆ, ಅದು ಹೇಳ್ತೀನಿ. ದಯವಿಟ್ಟು ಪ್ರೆಸ್ ಅವರು ದಯವಿಟ್ಟು ಅದನ್ನ ಹಾಕ್ಬಿಡಿ. ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದನ್ನ ನೋಡಿದ್ರೆ ಅದನ್ನ ನಾವು ಯಾರು ಕೂಡ ಅವರ ಹತ್ರ ಕೂಡ ಹೋಗೋದಕ್ಕಾಗಲ್ಲ. ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ರು, ನಮಗೆ ಒಳ್ಳೆ ದಾರಿಯನ್ನ ಬಿಟ್ಟು ಹೋಗಿದ್ದಾರೆ. ಅಂತವರ ದಾರಿನಲ್ಲಿ ನಾವು ನಡೆಯೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾ, ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ, ಅಂಬೇಡ್ಕರ್ ಅವರು ಎಲ್ಲ ಜನಾಂಗದ ನಾಯಕರು. ಅವರು ಎಲ್ರಿಗೂ ಸ್ವೀಕಾರಾರ್ಹರು ಅಂತೇಳಿ ಹೇಳ್ತಾ, ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸ್ಕೊಟ್ಟಿದ್ದೀರೋ ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.